ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ ಗೆ ಎಂಟರ್ ಆಗಿ ಕಣ್ಣೀರಿಟ್ಟಿದ್ದು ಯಾಕೆ, ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ತುಂಬಾ ಜನ ಸೀಕ್ರೆಟ್ ರೂಮ್ ಅಂತ ಹೇಳಿದ್ರೆ ಅವ್ರಿಗೇನೋ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ ತುಂಬಾ ಕಾಮೆಂಟ್ ಗಳು ಬರ್ತಾ ಇದ್ವು. ಅವ್ರಿಗೆ ಉತ್ತರವನ್ನ ಕೊಡೋದಾದ್ರೆ, ಖಂಡಿತವಾಗ್ಲೂ ಸೀಕ್ರೆಟ್ ರೂಮ್ ಅನ್ನೋದು ಯಾರೆಲ್ಲ ಸೀಕ್ರೆಟ್ ರೂಮ್ ಹೋಗಿದಾರೋ ಅವರಿಗೆ ಒಂದು ಬಿಗ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು. ದೊಡ್ಡ ಮಟ್ಟದಲ್ಲಿ ಅವರಿಗೆ ಅಡ್ವಾಂಟೇಜ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂತಹ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಡ್ತಾರೆ, ಅವರ ಮೈಂಡ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಜೊತೆಗೆ ಬಿಗ್ ಬಾಸ್ ನಲ್ಲಿ ಅವ್ರು ಆಡ್ತಾ ಇರುವಂತಹ ಗೇಮ್ ಹೊರಗಡೆ ಪ್ರೇಕ್ಷಕರಿಗೆ ಯಾವ ರೀತಿಯಾಗಿ ಕಾಣಿಸುತ್ತೆ, ಯಾವ ದೃಷ್ಟಿಕೋನದಿಂದ ಪ್ರೇಕ್ಷಕರು ನೋಡ್ತಾರೆ, ಸೊ ಅದು ಈಸಿಯಾಗಿನೇ ಗೊತ್ತಾಗ್ಬಿಡತ್ತೆ. ಸೊ ಹೀಗಾಗಿನೇ ಈ ಸೀಕ್ರೆಟ್ ರೂಮ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ರಕ್ಷಿತಾ ಮತ್ತು ಧ್ರುವ್ ಅಂತವರಿಗೆ ಬಿಗ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇವರ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಇವರು ಸೀಕ್ರೆಟ್ ರೂಮ್ ಗೆ ಹಾಕಿರೋದು ಬೇಜಾರು ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇದ್ರೆ, ಸೊ ಆ ಒಂದು ಯೋಚನೆನ ಮೈಂಡ್ ಇಂದ ತೆಗೆದು ಬಿಡಿ. ಮತ್ತೆ ಇದ್ರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಈಗ ನಾನು ಆಲ್ರೆಡಿ ಹೇಳಿದ್ನಲ್ವ ಆ ಒಂದು ವಿಷಯ. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಈ ವಾರ ಅವರು ನಾಮಿನೇಷನ್ ಬೇರೆ ಇರೋದಿಲ್ಲ. ಇನ್ನು ಮೂರನೇದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಾರ ಏನಿದೆ ಅವರಿಗೆ ತುಂಬಾನೇ ಒಳ್ಳೆಯ ಸಮಯ ಸಿಗುತ್ತೆ ಚೆನ್ನಾಗಿ ಸ್ಟ್ರಾಟರ್ಜಿ ಮಾಡೋದಕ್ಕೆ, ಜೊತೆಗೆ ಬೇರೆಯವರೆಲ್ಲ ಟಾಸ್ಕ್ ನ ಹೆಂಗ್ ಆಡ್ತಾರೆ ಅದನ್ನೆಲ್ಲ ಅನಲೈಸ್ ಮಾಡೋದಕ್ಕಂತೂ ಬಿಗ್ ಅಡ್ವಾಂಟೇಜ್. ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳು ತಮ್ಮ ಬೆನ್ನ ಹಿಂದೆ ಯಾರು ನಿಜವಾಗ್ಲೂ ವಿಲನ್, ಯಾರು ನಿಜವಾಗ್ಲೂ ಮುಂದೆ ಜಗಳ ಆಡಿದ್ರು ಕೂಡ ಹಿಂದ್ಗಡೆ ಚೆನ್ನಾಗಿನೇ ಮಾತಾಡ್ತಾರೆ. ಸೊ ಇದೆಲ್ಲ ವಿಷಯ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ. ಸೊ ಇದು ಬಿಗ್ ಅಡ್ವಾಂಟೇಜ್ ಆಗುತ್ತೆ ಸೀಕ್ರೆಟ್ ರೂಮ್ ಗೆ ಹೋಗಿರೋರಿಗೆ. ಸೊ ಹೀಗಾಗಿ ಇವ್ರ ಫ್ಯಾನ್ಸ್ ಇದ್ರೆ ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ, ಇದು ಅವರಿಗೆ ಅಡ್ವಾಂಟೇಜ್ ಅಂತಾನೆ ನೀವು ಕನ್ಸಿಡರ್ ಮಾಡ್ಬೇಕು. ಇನ್ನು ಮೇನ್ ವಿಷಯಕ್ಕೆ ಬರೋದಾದ್ರೆ, ಸೀಕ್ರೆಟ್ ರೂಮ್ ಗೆ ಹೋಗಿರುವಂತಹ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್, ಇವರಿಬ್ಬರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ದಿನ ಸೀಕ್ರೆಟ್ ರೂಮ್ ಗೆ ಕಾಲಿಟ್ಟಂತಹ ಮೊದಲನೇ ದಿನನೇ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಇದಕ್ಕೂ ಮೊದಲು ಅಂದ್ರೆ ಸೀಕ್ರೆಟ್ ರೂಮ್ ಗೆ ಅವ್ರು ಎಂಟರ್ ಆಗ್ತಾ ಇದ್ದ ಹಾಗೇನೆ ಆ ಸೀಕ್ರೆಟ್ ರೂಮ್ ಅನ್ನ ನೋಡಿ ಸಖತ್ ಖುಷಿ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಅವ್ರಿಗೇನೋ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ತಾನು ಎಲಿಮಿನೇಷನ್ ಆಗ್ಬಿಟ್ಟೆ, ತನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ರೀಚ್ ಮಾಡ್ಲಿಕ್ಕೆ ಆಗಿಲ್ವೇನೋ, ಅಥವಾ ತನ್ನ ಫ್ಯಾನ್ಸ್ ಯಾರೆಲ್ಲ ಇದಾರೆ ಸೊ ಅವರಿಗೆ ತನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ತಾನು ಮಾತಾಡಿರೋ ರೀತಿ ಇಷ್ಟ ಆಗಿಲ್ವೇನೋ ಅಂತ ಹೇಳಿ ಅವರು ಓವರ್ ಥಿಂಕ್ ಮಾಡಿದ್ರು. ಬಟ್ ಯಾವಾಗ ಸೀಕ್ರೆಟ್ ರೂಮ್ ಅನ್ನುವಂತಹ ಕಾನ್ಸೆಪ್ಟ್ ಗೆ ಅವರು ಎಂಟರ್ ಆಗ್ತಾರೋ ಅಥವಾ ಸೀಕ್ರೆಟ್ ರೂಮ್ ಗೆ ಎಂಟರ್ ಆಗ್ತಾರೋ, ಸಿಕ್ಕಾಪಟ್ಟೆ ಖುಷಿ ಇತ್ತು ಅವರ ಮುಖದಲ್ಲಿ, ಹಾಗೇನೆ ಸಖತ್ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಅದೇ ರೀತಿಯಾಗಿ ಧ್ರುವಂತ್ ಅವರು ಕೂಡ ವಾವ್ ಅಂತ ಹೇಳಿ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಅವರಂತೂ ಸಖತ್ ಖುಷಿ ಆಗಿದ್ದಾರೆ. ಬಟ್ ಇದಾದ ನಂತರ ಅಲ್ಲಿ ಟಿವಿ ಯಾವಾಗ ಪ್ಲೇ ಆಗುತ್ತೋ ಆ ಸಮಯದಲ್ಲಿ ಅವರು ಅಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಗಮನಿಸ್ತಾರೆ. ಮೇನ್ ಆಗಿ ಮಾಳು ನಿಪಾನಳ್ ಅವರು ಅಳ್ತಾ ಇದ್ದಂತಹ ರೀತಿ. ಸೊ ಅದನ್ನ ನೋಡಿ ಇಲ್ಲಿ ರಕ್ಷಿತಾ ಅವರು ತುಂಬಾನೇ ಎಮೋಷನಲ್ ಆಗ್ತಾರೆ. ಇದಾದ ನಂತರ ಇಲ್ಲಿ ಮಾಳು ಅವರು ಹೇಳ್ತಾ ಇದ್ದಂತಹ ಕೆಲವೊಂದಿಷ್ಟು ಮಾತುಗಳನ್ನ ಕೇಳಿ ರಕ್ಷಿತಾ ಅವ್ರಿಗೂ ಕೂಡ ಕಣ್ಣೀರು ಬರೋದಕ್ಕೆ ಶುರು ಆಗುತ್ತೆ. ಮಾಳು ನಿಪಾನಳ್ ಅವರು ಇಲ್ಲಿ ರಕ್ಷಿತಾ ಅವರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ರು. ಹಾಗೇನೆ ಧನುಷ್ ಅವರು ಇಲ್ಲಿ ಮಾಳು ಅವರನ್ನ 11ನೇ ಪ್ಲೇಸ್ ಅಲ್ಲಿ ನಿಲ್ಲಿಸಿದಾಗ ಇಲ್ಲಿ ಮಾಳು ಅವರ ಪರವಾಗಿ ರಕ್ಷಿತಾ ಅವರನ್ನೇ ಮಾತಾಡಿದ್ರು. ಸೊ ಈ ವಿಷಯ ಆಗಿರಬಹುದು. ಮತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೇನೆ ಮಾಳು ಅವರು ಅಷ್ಟಾಗಿ ಒಟ್ಟಿಗೆ ಕಾಣಿಸ್ಕೊಳ್ದೇ ಇದ್ರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡ್ಕೊಳ್ತಾ ಇದ್ರು. ಬ್ರದರ್ ಅಂಡ್ ಸಿಸ್ಟರ್ ತರನೇ ಇದ್ರು. ಸೊ ಆ ಒಂದು ಬಾಂಡಿಂಗ್ ನ ಇಲ್ಲಿ ಮಾಳು ಅವರು ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿನೇ ಅವರು ರಕ್ಷಿತಾ ಅವರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ರು, ಹಾಗೆ ಸಿಕ್ಕಾಪಟ್ಟೆ ಅಳ್ತಾ ಇದ್ರು. ಸೊ ಅದನ್ನ ನೋಡಿ ರಕ್ಷಿತಾ ಅವರು ಕೂಡ ಕಣ್ಣೀರಿಡ್ತಾರೆ. ಇದರ ಜೊತೆಗೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು, ಆ ಒಂದು ವಿಷಯವನ್ನು ಕೂಡ ಗಮನಿಸ್ತಾರೆ. ಮತ್ತು ಗಿಲ್ಲಿ ಅಲ್ಲಲ್ಲಿ ಕಾಮಿಡಿ ಕೂಡ ಮಾಡ್ತಾ ಇದ್ರು, ಅದನ್ನ ನೋಡಿ ಅಳ್ತಾನೆ ನಗ್ತಾ ಇದ್ರು ಅಂತಾನೆ ಹೇಳಬಹುದು. ಅಂದ್ರೆ ಅಳ್ತಾ ಮಧ್ಯದಲ್ಲಿ ನಗು ಕೂಡ ಬರ್ತಾ ಇತ್ತು. ಇನ್ನೊಂದೆಡೆ ಅಶ್ವಿನಿ ಗೌಡ ಅವರು, ಸೊ ಅವರು ಕೂಡ ಸಖತ್ ಬೇಜಾರ್ ಮಾಡ್ಕೊಳ್ತಾ ಇದ್ರು. ರಕ್ಷಿತಾ ಅವರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಅಶ್ವಿನಿ ಅವರು ಧನುಷ್ ಅವರ ಜೊತೆ ಕೂತು ಮಾತಾಡುವಂತಹ ಸಮಯದಲ್ಲಿ ಕೂಡ ಅಷ್ಟೇನೆ ರಕ್ಷಿತಾ ಅವರ ವಿಷಯ ಕೂಡ ಚರ್ಚೆ ಆಗ್ತಾ ಇರತ್ತೆ. ಸೊ ಅದನ್ನೆಲ್ಲ ನೋಡಿ ರಕ್ಷಿತಾ ಶೆಟ್ಟಿ ಅವರು ಸಖತ್ ಎಮೋಷನಲ್ ಆಗ್ತಾರೆ ಮತ್ತು ಅವರು ಕಣ್ಣೀರನ್ನ ಕೂಡ ಇಟ್ಟಿದ್ದಾರೆ. ಇನ್ನೊಂದೆಡೆ ಧ್ರುವಂತ್ ಅವರು, ಸೊ ಅವ್ರ ಬಗ್ಗೆ ಯಾರು ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಧ್ರುವಂತ್ ಅವರಂತೂ ಚಿಲ್ ಬಾಯ್ ರೀತಿನಲ್ಲೇನೆ ಇದ್ದಾರೆ. ಹಾಗೇನೆ ತಾನು ಎಲಿಮಿನೇಷನ್ ಅಂತ ಅಂದ್ಕೊಂಡಿದ್ದ, ಬಟ್ ಸೀಕ್ರೆಟ್ ರೂಮ್ ನ ಅವಕಾಶ ಕೊಟ್ಟಿದ್ದಕ್ಕೆ ಬಿಗ್ ಥ್ಯಾಂಕ್ ಯು ಅಂತ ಹೇಳಿ ಬಿಗ್ ಬಾಸ್ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ರಕ್ಷಿತಾ ಅವರು ಕೂಡ ಅಷ್ಟೇನೆ, ಅವರು ಕೂಡ ಬಿಗ್ ಬಾಸ್ ಗೆ ಥ್ಯಾಂಕ್ ಯು ನ ಹೇಳ್ತಾ ಇರ್ತಾರೆ. ಒಟ್ಟಾರೆಯಾಗಿ ಸೀಕ್ರೆಟ್ ರೂಮ್ ಗೆ ಎಂಟರ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಮೊದಲ ದಿನ ಅಂತೂ ಸಖತ್ ಎಮೋಷನಲ್ ಆಗಿದ್ದಾರೆ, ಹಾಗೇನೆ ಸಖತ್ ಎಕ್ಸೈಟ್ಮೆಂಟ್ ಕೂಡ ಇದೆ ಅವರಿಗೆ. ಯಾಕಂತಂದ್ರೆ ಸೀಕ್ರೆಟ್ ರೂಮ್ ಸೊ ಫಸ್ಟ್ ಟೈಮ್ ನಾವೇನೆ ಬಂದಿರೋದು ಈ ಸೀಸನ್ ಅಲ್ಲಿ ಅಂತ ಹೇಳಿ ಅವರಿಗೆ ಸಖತ್ ಖುಷಿ ಇದೆ. ಹಾಗೇನೆ ತುಂಬಾ ಸೀಸನ್ ನಿಂದ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಇರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಇನ್ನೂ ಕೂಡ ಸಖತ್ ಖುಷಿ ಆಗಿದೆ. ಸೀಸನ್ 4, 5 ಆದ್ಮೇಲೆ ಮತ್ತೆ ಕಾಣಿಸ್ಕೊಂಡಿರ್ಲಿಲ್ಲ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್, ಇವಾಗ ಮತ್ತೆ ಬಂದಿದೆ 7-8 ವರ್ಷದ ನಂತರ. ಸೊ ಹೀಗಾಗಿ ರಕ್ಷಿತಾ ಅವರಿಗಂತೂ ಸಖತ್ ಎಕ್ಸೈಟ್ಮೆಂಟ್ ಇದೆ. ಸೊ ಮೊದಲ ವಾರದಂದೇ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಕೂಡ ಇವರೇನೆ. ಸೊ ಹೊಸ ರೆಕಾರ್ಡ್ ಆಯ್ತು ಅಲ್ಲೂ ಕೂಡ. ಹಾಗೆ ನಂತರ ವಾಪಸ್ ಕೂಡ ಬಂದ್ರು, ಇವಾಗ ಸೀಕ್ರೆಟ್ ರೂಮ್ ಗೆ ಬೇರೆ ಬಂದಿದ್ದಾರೆ. ಸೊ ಅದು ಕೂಡ ಹೇಳ್ಕೊಳ್ಲಿಕ್ಕೆ ಆಗತ್ತಲ್ವಾ. ಸೊ ಸೀಸನ್ 12 ನಲ್ಲಿ ನಾನು ಮೊದಲ ವಾರನೇ ಎಲಿಮಿನೇಷನ್ ಆಗಿ ಮತ್ತೆ ವಾಪಸ್ ಬಂದಿದ್ದೆ. ಸೀಕ್ರೆಟ್ ರೂಮ್ ಗೂ ಕೂಡ ನಾನೇನೆ ಹೋಗಿದ್ದು, ಯಾರು ಹೋಗಿರ್ಲಿಲ್ಲ ಜಾಸ್ತಿ ಅಂತ ಹೇಳಿ. ಧ್ರುವಂತ್ ಅವ್ರ ಬಿಟ್ರೆ ಇವಾಗ ಫೀಮೇಲ್ ಕಂಟೆಸ್ಟೆಂಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ರಕ್ಷಿತಾ ಅವ್ರ ಮಾತ್ರನೇ ಅಲ್ವಾ ಈ ರೀತಿಯಾಗಿ ಒಂದು ಸ್ಪೆಷಲ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ಳೋದು. ಸೊ ಇದೆಲ್ಲ ರಕ್ಷಿತಾ ಅವರಿಗೆ ಸಖತ್ ಖುಷಿ ಇದೆ. ಸೊ ಅದನ್ನ ಅವರು ಹೇಳ್ಕೊಳ್ತಾರೆ ಕೂಡ.
ಸೊ ಹೀಗಾಗಿ ಒಟ್ಟಾರೆಯಾಗಿ ರಕ್ಷಿತಾ ಅವರಂತೂ ಸಖತ್ ಎಕ್ಸೈಟ್ಮೆಂಟ್ ಅನ್ನ ಹೊಂದಿದ್ದಾರೆ ಸೀಕ್ರೆಟ್ ರೂಮ್ ಗೆ ಹೋಗಿ. ಹಾಗೇನೆ ಸಖತ್ ಎಮೋಷನಲ್ ಕೂಡ ಆಗಿದ್ದಾರೆ, ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಕೂಡ. ಯಾಕಂತಂದ್ರೆ ಅವರೆಲ್ಲರೂ ತನಗೋಸ್ಕರ ಬೇಜಾರ್ ಮಾಡ್ಕೊಳ್ತಾ ಇರೋದನ್ನ ನೋಡಿ ರಕ್ಷಿತಾ ಅವರು ಕೂಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಸೊ ರಕ್ಷಿತ್ ಅವರು ಇವಾಗ ಸೀಕ್ರೆಟ್ ರೂಮ್ ಗೆ ಹೋಗಿರೋದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಅಥವಾ ರಕ್ಷಿತ್ ಅವರು ಬಿಗ್ ಬಾಸ್ ಮನೆ ಒಳಗಡೆನೆ ಇದ್ರೆ ಸಖತ್ತಾಗಿ ಖುಷಿಯಿಂದ ಕುಣ್ಕೊಂಡು ಇರ್ತಾ ಇದ್ರು ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಅದನ್ನ ನೀವು ಶೇರ್ ಮಾಡಿ. ಹಾಗೇನೆ ನೀವೇನಾದ್ರೂ ಧ್ರುವಂತ್ ಅವರ ಅಭಿಮಾನಿಯಾಗಿದ್ರೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಅನ್ನ ಸೇರ್ಕೊಂಡಿರೋದು ನಿಮ್ಗೆ ಖುಷಿ ಆಯ್ತಾ ಇಲ್ವಾ? ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ